ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ನೀನಾದಿನ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂದು ನೋಡೋಣ. ಸಂಚಿಕೆ ಮೊದಲಿಗೆ ಉಮಾ ಬಾಲ ಮತ್ತು ಮುನ್ನನ ಹತ್ರ ಕೇಳ್ತಾಳೆ, ಇಲ್ಲಿ ಮನೆ ಕೆಲಸ ಅಡುಗೆ ಮಾಡುವುದು ಯಾರು ಅಂತ ಹೇಳ್ತಿರ್ಬೇಕಾದ್ರೆ ಬಾಲ ಹೇಳ್ತಾನೆ, ಅಡುಗೆ ಕೆಲಸಕ್ಕೆ ಅಂತ ಒಬ್ಬ ಇದ್ದ, ಅವನಿವಾಗ ಕೆಲಸ ಬಿಟ್ಟು ಹೋಗಿದ್ದಾನೆ. ಈಗ ನಮ್ಮ ಅತ್ತಿಗೆನೇ ಮಾಡುವುದು. ಮನೆ ಕೆಲಸ ಯಾರು ಮಾಡುವುದು ಕೇಳಿದಾಗ ಮನೆ ಕೆಲಸಕ್ಕೆ ಒಬ್ಬ ಇದ್ದಾನೆ, ಅವನು ಕೆಲಸ ಮಾಡ್ತಾನೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ವೇದ ಕಾಫಿ ಮಾಡಿ ತರ್ತಾಳೆ. ಬಾಲ ಹೇಳ್ತಾನೆ, ಅತ್ತಿಗೆ ತುಂಬ ಒಳ್ಳೆಯದಾಗಿ ಟೇಸ್ಟಿಯಾಗಿ ಕಾಫಿ ಮಾಡ್ತಾರೆ ಅಂತ. ನಂತರ ವೇದ ಕಾಫಿನ ಉಮಾ ಮತ್ತು ಐಶ್ವರ್ಯನಿಗೆ ಕೊಡ್ತಾಳೆ. ಹೇಳ್ತಾಳೆ, ನಿನ್ನ ಲಕ್ ತುಂಬ ಒಳ್ಳೆಯದಿದೆ, ಈ ಮನೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ದೇವಕಿ ಬಂದು ಹೇಳ್ತಾಳೆ, ನಾನು ಈ ಮನೆಯನ್ನು ಇನ್ವೆಸ್ಟಿಗೇಷನ್ ಮಾಡಿದ್ದೇನೆ, ನಿನ್ನ ಬಂಡವಾಳ ಎಲ್ಲ ಬಯಲು ಮಾಡಲು ಬಂದಿರುವೆ ನಾನು ಅಂತ ದೇವಕಿ ವೇದನ ಹತ್ರ ಹೇಳ್ತಾಳೆ. ಈ ಮನೆಯಲ್ಲೆಲ್ಲ ಆಲ್ಕೋಹಾಲ್ಗಳೇ ಇವೆ ಅಂತ ಹೇಳ್ತಿರ್ಬೇಕಾದ್ರೆ ಐಶ್ವರ್ಯ, ಹೌದಮ್ಮ ನನಗೂ ಆಗಾದಿಂದ ಕೂತ್ಕೊಂಡಿದ್ದೇನೆ, ತುಂಬ ಸ್ಮೆಲ್ ಬರ್ತಿದೆ ಕೆಟ್ಟದಾಗಿ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಹೇಳ್ತಾಳೆ, ನಾನು ಅದು ತುಂಬ ಫಿನೈಲ್ ಹಾಕಿ ಕ್ಲೀನ್ ಮಾಡಿದ್ದೇನಲ್ವ, ಹಾಗಾಗಿ ನಮಗೆ ಆ ಥರ ವಾಸನೆ ಬಂದಿರ್ಬೋದು ಅಂತ ಹೇಳ್ತಾಳೆ. ಆಗ ದೇವಕಿ ಹೇಳ್ತಾಳೆ, ನಮ್ಮ ಮನೆಯಲ್ಲಿ ಕುಡಿಯುವವರು ಯಾರು ಇಲ್ಲ ಅಲ್ಲ, ಅದಕ್ಕಾಗಿ ನಮಗೆ ಈ ಥರ ಸ್ಮೆಲ್ ಬರ್ತಿದೆ, ಯಾವುದು ಸ್ಮೆಲ್ ಅಂತ ಗೊತ್ತಾಗ್ತಿಲ್ಲ, ಆದರೆ ಇದು ಆಲ್ಕೋಹಾಲ್ ಇದು ಸ್ಮೆಲ್ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ವೇದ ಸೋಫಾ ಕೆಳಗಡೆ ಗಾಜಿನ ಚೂರು ಇರುತ್ತೆ, ಅಂದರೆ ವೇದ ಮನೆಯವರು ಬರೋದಕ್ಕಿಂತ ಮುಂಚೆ ಕೋಪದಿಂದ ಬಿಯರ್ ಬಾಟಲನ್ನು ಬಿಸಾಡಿರ್ತಾನೆ, ಅದರ ಚೂರು ಅಲ್ಲಿ ಬಿದ್ದಿರುತ್ತೆ. ಬಾಲ ಮುನ್ನನಿಗೆ ಕನಸನ್ನೇ ಮಾಡಿದಾಗ ಬಾಲ ನಿಧಾನವಾಗಿ ಅವನ ಕಾಲಿನಿಂದ ಆ ಚೂರನ್ನು ಸೋಫಾದ ಅಡಿಗೆ ತಳ್ಳುತ್ತಾನೆ. ನಂತರ ಮೇಲೆಯಿಂದ ಜಯಣ್ಣವರು ಕೆಳಗೆ ಬರಬೇಕಾದ್ರೆ ಅವರು ನೋಡಿಲ್ಲ, ಆ ಗಾಜಿನ ಚೂರಿಗೆ ಅವರ ಕಾಲಿಡ್ತಾರೆ. ಅವರಿಗೆ ತುಂಬ ನೋವಾಗುತ್ತೆ, ರಕ್ತ ಸಹ ಬರುತ್ತೆ. ಮೇಲೆಯಿಂದ ಹಿಂದ್ಗಡೆಯಿಂದ ವಿಕ್ರಮ್ ಸಹ ಬರ್ತಾನೆ. ಏನಾಯಿತು ದೊಡ್ಡವರೇ, ಯಾಕೆ ಏನಾಯಿತು ಬೊಬ್ಬೆ ಹಿಡಿತಾನೆ. ನಂತರ ಅವರಿಗೆ ರಕ್ತ ಬರುತ್ತಿರುವುದನ್ನು ನೋಡಿ ವಿಕ್ರಮ್ ನಿಧಾನವಾಗಿ ಜಯಣ್ಣನನ್ನು ಕರ್ಕೊಂಡು ಸೋಫಾದ ಮೇಲೆ ಕೂತ್ಕೊಳ್ಳಿಸುತ್ತಾನೆ. ನಂತರ ಬಾಲ ಮತ್ತು ಮುನ್ನನ ಹತ್ರ ಹೇಳ್ತಾನೆ, ಫಸ್ಟ್ ಏಡ್ ಕಿಟ್ ತನ್ನಿ ಅಂತ ಹೇಳ್ತಾನೆ. ನಂತರ ಅವರಿಗೆ ವಿಕ್ರಮ್ ಬ್ಯಾಂಡೇಜ್ ಹಾಕ್ತಾನೆ. ಉಮನ ಹತ್ರ ಹೇಳ್ತಾಳೆ, ಈ ಮನೆ ಈಗಾಗಲೇ ರಕ್ತದ ರುಚಿ ನೋಡಿಬಿಟ್ಟಿದೆ, ಇನ್ನು ಸ್ವಲ್ಪ ದಿನದ ಒಳಗೆ ನಿನ್ನ ಮಗಳ ರಕ್ತದ ರುಚಿ ಸಹ ನೋಡ್ತದೆ ಅಂತ ಹೇಳ್ತಾಳೆ. ಆಗ ಉಮಾ ಮತ್ತು ಜಯಣ್ಣ ವಿಕ್ರಮ್ಗೆ ತುಂಬ ಕೋಪ ಬರುತ್ತೆ. ಉಮಾನ ಹತ್ರ ಹೇಳ್ತಾಳೆ, ನಿನ್ನ ಮಗಳು ಹೇಳ್ತಿದ್ದಲ್ಲ ನಾನು ಚೆನ್ನಾಗಿದ್ದೆ, ಇಲ್ಲಿ ನನಗೆ ಏನೂ ಇಲ್ಲ, ನಿನ್ನ ಮಗಳು ಇಲ್ಲಿ ನಾಟಕ ಮಾಡ್ತಿದ್ದಾಳೆ, ಇವಳು ಚೆನ್ನಾಗಿಲ್ಲ, ಇವಳ ಜೊತೆಗೆ ಇವಳ ಅವರು ಸಹ ನಾಟಕನೇ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಕಣ್ಣು ಒರೆಸುವ ನಾಟಕವಾಡುತ್ತಿದ್ದಾಳೆ ಅಂತ ಹೇಳಿದಾಗ ಉಮಾನಿಗೆ ತುಂಬ ಬೇಸರವಾಗುತ್ತೆ. ಆಗ ವೇದನ ಹತ್ರ ಕೇಳಿದಾಗ, ಇಲ್ಲ ಅವರು ಸುಮ್ಮನೆ ಹೇಳ್ತಿದ್ದಾರೆ, ಅವರು ಎಂತ ಅಂತ ನಿಮಗೆ ಗೊತ್ತುಂಟಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ದೇವಕಿ ಹೇಳ್ತಾಳೆ, ನೀನು ಚೆನ್ನಾಗಿದ್ದೆ ಕರ್ಮದವಳೆ, ನಾನೀಗ ನೀನು ಚೆನ್ನಾಗಿಲ್ಲ ಅಂತ ಪ್ರೂಫ್ ಸಮೇತ ನಿನಗೆ ತೋರಿಸ್ತೇನೆ ಅಂತ ಹೇಳಬೇಕಾದ್ರೆ ಟಿಪೆಯನ್ನು ಎಳೆದು ತೋರಿಸ್ತಾಳೆ. ಅಲ್ಲಿ ಅವರು ಕೇಕ್ ಕಟ್ ಮಾಡಿದ ಮತ್ತು ಬಾಟ್ಲಿ ಪೊಡಿ ಪೊಡಿಯಾಗಿದ್ದದನ್ನು ತೋರಿಸಿದಾಗ ಉಮಾ ಮತ್ತು ಜಯಣ್ಣನಿಗೆ ಶಾಕ್ ಮೇಲೆ ಶಾಕ್ ಆಗುತ್ತೆ. ಆದರೂ ಅರ್ಥ ಆಯ್ತಾ, ನಿನ್ನ ಮಗಳ ಲೈಫು ಮೇಲ್ಗಡೆ ತಳುಕು ಒಳಗಡೆ ಉಳುಕು, ನೋಡಿ ಇದೇ ಅವಳ ಲೈಫ್ ಅಂತ ಹೇಳ್ತಾಳೆ. ವೇದನಿಗೆ ಏನು ಮಾಡ್ಬೇಕಂತಲೇ ತೋಚುತ್ತಿರುವುದಿಲ್ಲ. ಚೆನ್ನಾಗಿದ್ದಾಳೆ ಅಂತ ಹೇಳ್ತಿದ್ದಾಳೆ, ಆದರೆ ಈ ಒಡೆದಿರುವ ಗ್ಲಾಸ್ ನೋಡುವಾಗಲೇ ಗೊತ್ತಾಗುತ್ತೆ ಅವಳು ಎಷ್ಟು ಚೆನ್ನಾಗಿದ್ದಾಳೆ ಅಂತ ಹೇಳಿದಾಗ ವೇದ ಇದೇನೆ ಅಂತ ಉಮಾ ಹೇಳ್ತಾಳೆ. ಸತ್ಯ ಏನಂತ ನಾನು ಹೇಳ್ತಾನೆ, ಇದೇನಂದರೆ ಇವಳಿಗೆ ಈ ಮಹಾನುಭಾವ ಸರಿಯಾಗಿ ಏಟು ಕೊಟ್ಟಿರ್ತಾನೆ, ಅಷ್ಟೇ ಅಲ್ಲದೆ ಈ ಬಾಟಲ್ ನೋಡಬೇಕಾದ್ರೆ ಗೊತ್ತಾಗಲ್ವ ಪೊಡಿ ಪೊಡಿ ಆಗಿಬಿಟ್ಟಿದೆ. ಅಷ್ಟೊತ್ತಿಗೆ ನಾವು ಬಂದಿದ್ದೇವೆ ಸರ್ಪ್ರೈಸಾಗಿ, ಅದನ್ನು ನೋಡಿ ಶಾಕ್ ಆಗಿ ಬಾಗಿಲಾಕಿ ಅದನ್ನು ಇಲ್ಲಿಗೇನೆ ಮುಚ್ಚಾಕಲು ಆ ಮಹಾಶಯನ ಹತ್ರ ಕಾಲು ಹಿಡಿತಾಳೆ ಮತ್ತು ನಮ್ಮ ಹತ್ರ ಬಂದು ಈ ರೀತಿಯಾಗಿ ನಾಟಕ ಆಡ್ತಿದ್ದಾಳೆ ಅಂತ ಹೇಳ್ತಾಳೆ. ಆಯ್ತಂತೇಳಿ ಇದನ್ನೆಲ್ಲ ಸರಿ ಮಾಡಿಸಿ ನಮ್ಮದು ಹ್ಯಾಪಿ ಫ್ಯಾಮಿಲಿ ಅಂತೇಳಿ ಡ್ರಾಮಾ ಮಾಡ್ತಿದ್ದಾರೆ ಅಂತ ಹೇಳ್ತಾಳೆ. ವೇದನಿಗೆ ಹೇಳ್ತಾಳೆ, ನೀನು ಇನ್ನೂ ಈ ಮನೆಯಲ್ಲಿದ್ದರೆ ಈ ಗಾಜುಗಳು ಹೇಗೆ ಪುಡಿ ಪುಡಿಯಾಗಿದೆಯೋ ನಿನ್ನ ಜೀವನವು ಅದೇ ರೀತಿ ಪುಡಿ ಪುಡಿಯಾಗಿ ಬಿಡುತ್ತೆ, ಇದು ಅದ ರೀತಿ ನಿನ್ನ ಜೀವನವಾಗುತ್ತೆ ಅಂತ ಹೇಳ್ತಾಳೆ. ಜೀವನವೇ ಇಷ್ಟೇ, ಪಾಪಿಗಳು ಸಮುದ್ರಕ್ಕೆ ಹೋದ್ರೂ ಮೊಣಕಲುದ್ದ ನೀರು ನಿನ್ನ ಹಣೆಬರ ಚೇಂಜ್ ಆಗಲ್ಲ, ಅದಕ್ಕೆ ನಿನ್ನನ್ನು ಹೇಳುವುದು ದರಿದ್ರದವಳು ಅಂತ. ಇದನ್ನೆಲ್ಲ ನೋಡುತ್ತಿದ್ದ ವಿಕ್ರಮಿಗೆ ಕೋಪ ಬರುತ್ತೆ. ಏ ಬಡ್ಡಿ ಅಂತ ಜೋರಾಗಿ ಹೆಸರಿಡಿದು ಕರೆಯುತ್ತಾನೆ. ಹೆಂಡತಿ ಬಗ್ಗೆ ಸ್ವಲ್ಪ ಏನಾದರೂ ಮಾತಾಡಿದರೆ ನಾನು ಸುಮ್ಮನೆ ಇರಲ್ಲ ಅಂತ ದೇವಕಿ ಬಳಿ ಬರ್ತಾನೆ. ನಂತರ ನಾವು
ಬರುವುದಕ್ಕಿಂತ ಮುಂಚೆ ಇದೇ ರೀತಿ ಆಗಿದೆ ಅಂತ ಹೇಳಲಿಕ್ಕೆ ನೀನೇನು ಸೀರಿಯಲ್ ರೈಟ್ರಾ ಅಂತ ಹೇಳ್ತಿರ್ಬೇಕಾದ್ರೆ ದೇವಕಿ ಹೇಳ್ತಾಳೆ. ಮತ್ತೆ ಇಲ್ಲಿ ಏನು ನಡೆದಿದೆ ಅಂತ ಹೇಳ್ತಾಳೆ. ಅದಕ್ಕೆ ವಿಕ್ರಮ್ ಹೇಳ್ತಾನೆ, ಗಂಡ ಹೆಂಡತಿ ನಾವಿಬ್ಬರು, ನಮ್ಮ ನಡುವೆ ಜಗಳನಾಗುತ್ತೆ, ಮುದ್ದು ನಡೆಯುತ್ತೆ, ಏನಿವಾಗ ಅಂತ ಕೇಳ್ತಾನೆ. ಏನ ಕೇಳ್ತಾರೆ, ನೀನು ಏನು ಮಾಡಿದ್ದಿ, ಹೊಡಿದ್ದೀಯಾ ಅಂತ ಕೇಳ್ತಿರ್ಬೇಕಾದ್ರೆ ಅದೆಲ್ಲ ಸುಳ್ಳು, ಏನಂದರೆ ನನಗೆ ಫ್ರೆಂಡ್ಸ್ ಗಿಫ್ಟ್ ಕೊಟ್ಟಿದ್ದರು, ಫ್ರೆಂಡ್ಸ್ ಬಂದಿದ್ದರು, ಅದು ಕೈ ಜಾರಿ ಬಾಟ್ಲಿ ಕೆಳಗೆ ಬಿತ್ತು, ಹಾಗಾಗಿ ಹೀಗೆ ಆಗಿತ್ತು, ನೀವು ಬಂದ ಗಡಿಬಿಡಿಯಲ್ಲಿ ಟಿಪೈ ಕೆಳಗಡೆ ಇದನ್ನು ಇಡಬೇಕಾಯಿತು ಅಂತ ಹೇಳ್ತಾನೆ. ಆಗ ದೇವಕಿ ಹೇಳ್ತಾಳೆ, ಇದೆಲ್ಲ ಸುಳ್ಳು ಅಂತ ಹೇಳ್ಬೇಕಾದ್ರೆ ಈ ವಿಕ್ರಮಿಗೆ ಕೋಪ ಬರ್ತದೆ. ಇನ್ನೆಚ್ಚು ಮಾತಾಡಿದರೆ ನಿನ್ನ ಕಪಾಳಕ್ಕೆ ಕೊಡ್ತೇನೆ ಅಂತ ಹೇಳ್ತಾನೆ. ನನ್ನ ಬೇತಲ ಈ ಮನೆಯ ದೇವತೆ, ಅವಳು ದರಿದ್ರ ಅಲ್ಲ, ಅವಳ ಬಗ್ಗೆ ಮಾತಾಡುವ ಯೋಗ್ಯತೆ ನಿನಗಿಲ್ಲ ಅಂತ ಹೇಳ್ತಾನೆ. ಜಯಣ್ಣನ ಹತ್ರ ಹೇಳ್ತಾನೆ, ಮಾವ ಇನ್ನೊಂದು ಸಲ ನೀವು ಈ ಮನೆಗೆ ಬರಬೇಕಾದ್ರೆ ಈ ಅಧಿಕ ಪ್ರಸಂಗಿಯನ್ನು ಕರ್ಕೊಂಡು ಬರಬೇಡಿ ಅಂತ ಹೇಳಿದಾಗ ಜಯಣ್ಣ ಎದ್ದು ನಿಲ್ತಾರೆ. ವೇದ ಕೇಳ್ತಾಳೆ, ಅಪ್ಪ ಇಷ್ಟು ಬೇಗ ಹೋಗ್ಬೇಡಿ, ಊಟ ಮಾಡಿಕೊಂಡು ಹೋಗಿ ಅಂತ ಹೇಳ್ತಿರ್ಬೇಕಾದ್ರೆ ಕೆಲವರಿಗೆ ನನ್ನ ರಕ್ತ ನೋಡಿ ಹೊಟ್ಟೆ ತುಂಬಿದೆ ಅಂತೇಳಿ ಹೊರಡಲು ಸಿದ್ಧರಾಗ್ತಾರೆ. ದಾಮೋದರ್ ಹತ್ರ ಕೇಳ್ತಾರೆ, ಏನು ದಾಮೋದರ್, ನಮ್ಮ ಒಪೋಸಿಟ್ ಪಾರ್ಟಿಯವರು ನಿಮ್ಮ ಮಾತು ಕೇಳ್ತಿಲ್ಲ ಅಂತೆ, ಏನಂತೆ, ಬಿಸ್ನೆಸ್ನಲ್ಲಿ ಆ ಥರ ಎಲ್ಲ ಆಗಬಾರ್ದು, ನಮಗೆ ಎಷ್ಟು ಹೆಸರಿದೆ ಅಂತ ನಮಗೆ ಗೊತ್ತಿಲ್ವ ಅಂತ ಹೇಳ್ಬೇಕಾದ್ರೆ ವೀರ ಹೇಳ್ತಾನೆ, ಸ್ವಲ್ಪ ಡೈವರ್ಟ್ ಆಗಿದೆ, ಅದು ಸರಿ ಹೋಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ ಡೈವರ್ಷನ್ ಆಗಿದೆ ಅಂತ ಕೇಳ್ತಾರೆ. ನಂತರ ಹೇಳ್ತಾರೆ, ನಮ್ಮ ಗಂಡುಗಳಿ ವಿಕ್ರಮ್ ಇಲ್ಲಿ ಅಂತ ಹೇಳ್ತಾರೆ. ನಂತರ ಅವನೇನಾ ಜಿಂಕೆ ಹಿಂದೆ ಹೋಗ್ಬಿಟ್ಟಿದ್ದಾನಾ, ಹೌದಾ, ಅವನಿಗೆ ಮದುವೆ ಆಯ್ತಂತೆ, ನನ್ನನ್ನು ಕರೀಲೇ ಇಲ್ಲ, ನನಗಿಷ್ಟು ಹೆಸರಿದೆ ಈ ಊರಿನಲ್ಲಿ. ನಂತರ ಹೇಳ್ತಾರೆ, ನನಗೆ ನೀವೇಗೆ ಕರೆಯುವುದು, ನಿಮಗೇನೆ ಅವನು ಮದುವೆಯಾದ ವಿಷಯ ಗೊತ್ತಿಲ್ಲ, ಇನ್ನು ನನ್ನನ್ನು ಯಾವ ರೀತಿ ಕರೀತೀರಿ ಅಂತ ಹೇಳ್ತಾರೆ. ಇನ್ನು ಏನು ಅವನ ಮುಂದಿನ ಪ್ಲ್ಯಾನ್ ಏನು, ಹನಿಮೂನ್ ಎಲ್ಲಿ ಅಂತ ಕೇಳ್ತಿರ್ಬೇಕಾದ್ರೆ ದಾಮೋದರ್ ಹೇಳ್ತಾನೆ, ಅದು ಅಂತ ಹೇಳ್ತಾರೆ. ನೀವು ಯಾರಿಗೂ ಎದುರುದಿಲ್ಲ ಅಂತ ಹೇಳ್ತೀರಿ, ಒಂದು ಹುಡುಗಿನೇ ನಿಮಗೆ ಎದುರಿಸ್ಲಿಕ್ಕೆ ಆಗಲಿಲ್ಲ ಅಲ್ವಾ ಅಂತ ಹೇಳ್ತಾರೆ. ಈಗಿನ ಮನೆಯೊಳಗೆ ಬರಲಿಕ್ಕೆ ನೀವು ಹೇಗೆ ಬಿಟ್ರಿ ಅಂತ ಹೇಳ್ತಿರ್ಬೇಕಾದ್ರೆ ವೀರ ಶೆಟ್ರಿ, ಇದು ನಿಮಗೆ ಹೇಗೆ ಗೊತ್ತಂತ ಹೇಳ್ಬೇಕಾದ್ರೆ ಇಡೀ ಊರಿಗೆ ಗೊತ್ತುಂಟು, ಇದು ಮಾತ್ರ ಗೊತ್ತಿರುವುದಿಲ್ವ ಅಂತ ಹೇಳ್ತಾರೆ. ಅಲ್ಲಿವೆ ಎಚ್ಚರಿಕೆ, ಮಹಿಳೆಯರಿಗೆ ಪ್ರವೇಶ ಇಲ್ಲ ಎಂಬ ಬೋರ್ಡನ್ನು ಸಹ ಬೀದಿಗೆ ಬಿಸಾಡಿದ್ದು ಸಹ ನನಗೆ ಗೊತ್ತಿದೆ ಅಂತ ಹೇಳ್ತಾರೆ. ಕೇಳ್ತಾರೆ, ನೀವೇನು ಭೂಗತ ಸಾಮ್ರಾಜ್ಯ ನಡೀತಿದ್ದೀರೋ ಅಥವಾ ಮ್ಯಾರೇಜ್ ಬ್ಯೂರೋ ನಡೆಸ್ತಿದ್ದೀರೋ ಅಂತ ಹೇಳ್ತಿರ್ಬೇಕಾದ್ರೆ ದಾಮೋದರ ಮತ್ತು ವೀರನಿಗೆ ಏನು ಅಂತ ತೋಚುವುದಿಲ್ಲ. ನಮ್ಮ ಟೀಮ್ನಲ್ಲಿ ಪವರ್ಫುಲ್ ಆಗಿರುವುದಂದರೆ ಆ ವಿಕ್ರಮ್, ಇನ್ನು ಆ ಹುಡುಗಿ ಜೊತೆ ಹೋಗಿ ಅವನು ಹೇಗೆ ಆಗ್ಬಿಟ್ಟ ಅಂತ ಹೇಳ್ಬೇಕಾದ್ರೆ ದಾಮೋದರ ಹೇಳ್ತಾನೆ, ಹಾಗೇನಿಲ್ಲ ಶೆಟ್ರೆ ಅಂತ, ಅವನು ಈ ಫೀಲ್ಡ್ ಬಿಟ್ಟಿಲ್ಲ ಸ್ವಲ್ಪ ಅಂತ ಹೇಳ್ಬೇಕಾದ್ರೆ ಏನು ಟೈಮ್ ಬೇಕಾ, 2 ದಿನ ಕತ್ತಿ ಕೆಳಗೆ ಬಿಟ್ಟರೆ ಈ ಫೀಲ್ಡಲ್ಲಿ ನಾವು ಇರುವುದಿಲ್ಲ ಅಂತ ಹೇಳ್ತಾರೆ. ನನಗೇನು ಗೊತ್ತಿಲ್ಲ, ಆದಷ್ಟು ಬೇಗ ವಿಕ್ರಮ್ ಇದರಿಂದ ಹೊರಗೆ ಬರಬೇಕು, ಅವರು ನಮ್ಮ ಮಾತೋಟಿಗೆ ಬರುವ ಹಾಗೆ ಮಾಡಬೇಕು ಅಂತ ಹೇಳ್ತಾನೆ. ಯಾವುದೇ ಕುಂಟು ನೆಪ ಹೇಳ್ಬಾರದು, ಅವನನ್ನು ನನ್ನ ಮುಂದೆ ತಂದು ನಿಲ್ಲಿಸಬೇಕು, ಇಲ್ಲ ಅಂದರೆ ನಿಮ್ಮ ಜಾಗದಲ್ಲಿ ಬೇರೆಯವರನ್ನು ನಿಲ್ಲಿಸ್ತೇನಂತ ಹೇಳಿದಾಗ ವೀರ ಮತ್ತು ದಾಮೋದರನಿಗೆ ಶಾಕ್ ಆಗುತ್ತೆ. ದಾಮೋದರ ಹೇಳ್ತಾನೆ, ಇಲ್ಲ ಶೆಟ್ರಿ, ನಾಳೆ ನಿಮ್ಮ ಮುಂದೆ ಬಂದು ನಿಲ್ಲಿಸ್ತೇನಂತ ಹೇಳಿದಾಗ ಮೊದಲು ಆ ಕೆಲಸ ಮಾಡಿ, ಈಗ ಗೆಟ್ ಔಟ್ ಅಂತೇಳಿ ವೀರ ಮತ್ತು ದಾಮೋದರನನ್ನು ಅಲ್ಲಿಂದ ಕಳಿಸ್ತಾನೆ. ವೀರ ದಾಮೋದರನ ಹತ್ರ ಹೇಳ್ತಾನೆ, ಇವನಿಂದಾಗಿ ನಮ್ಮ ಮರ್ಯಾದೆಲ್ಲ ಹೋಗ್ತಿದೆ ಅಂತ ಹೇಳ್ಬೇಕಾದ್ರೆ ಅವನು ಹೇಳಲ್ಲ, ಅವನನ್ನು ನಾವೇ ಬಡಿದೆಬ್ಬಿಸಬೇಕು ಅಂತ ಹೇಳಿ ದಾಮೋದರ ಅಲ್ಲಿಂದ ಹೊರಡ್ತಾರೆ. ವಿಕ್ರಮ್ ಹೇಳ್ತಾನೆ, ಇಷ್ಟಕ್ಕೆಲ್ಲ ಕಾರಣ ನೀನು ಆ ಬಾಲ ಮತ್ತು ಮುನ್ನ ಜಾತ್ರೆ ಥರ ಮಾಡಿಬಿಟ್ಟಿದ್ದೀರಿ ಮನೆಯನ್ನ ಅಂತ ಹೇಳ್ತಿರ್ಬೇಕಾದ್ರೆ ವೇದ ಹೇಳ್ತಾಳೆ, ಥ್ಯಾಂಕ್ ಯು ಅಂತ. ಯಾಕೆ ಥ್ಯಾಂಕ್ ಯು ಹೇಳ್ತಿದ್ದೀಯ ಅಂತ ವಿಕ್ರಮ್ ಕೇಳಿದಾಗ, ಅಪ್ಪ ಅಮ್ಮನ ಮುಂದೆ ಆ ಚಿಕ್ಕಮ್ಮನ ಬಾಯಿ ಮುಚ್ಚಿಸಿದ್ದಕ್ಕೆ ಅಂತ ಹೇಳ್ತಾಳೆ. ತುಂಬ ಖುಷಿಯಾಗಿದ್ದೇನಂತ ನನ್ನ ಅಪ್ಪ ಅಮ್ಮನ ಮುಂದೆ ನಂಬಿಸಿದ್ದಕ್ಕೆ. ದೇವಕಿ ಚಿಕ್ಕಮ್ಮ ನನಗೆ ಹೇಳಿದ ಮಾತು ನನಗೆ ಯಾವುದು ಇವತ್ತು ಅವಮಾನ ಆಗಲಿಲ್ಲ, ಅದಕ್ಕಿಂತ ಮುಂಚೆ ನಾನು ಹೆಚ್ಚು ಅವಮಾನಗಳನ್ನು ಅನುಭವಿಸಿದ್ದೇನೆ. ದೇವಕಿ ಚಿಕ್ಕಮ್ಮನ ಬಾಯಿ ಯಾರೂ ಮುಚ್ಚಿಸಲಿಲ್ಲ, ಆದರೆ ಇವತ್ತು ನೀನು ಮುಚ್ಚಿಸಿದ್ಯಾ. ಅಪ್ಪ ಅಮ್ಮನ ಮುಂದೆ ನನಗೆ ಯಾರು ಏನೇ ಹೇಳಿದರೂ ತುಂಬ ನೋವಾಗುತ್ತೆ, ಯಾಕೆಂದರೆ ಅವರಿಗೇನಾದರೂ ನೋವಾಗುತ್ತೆ ಅನ್ನುವ ಸಂಕಟ ನನಗೆ ಆಗ್ತಿದೆ, ಯಾಕೆ ಅಂತ ನನಗೆ ಈವರೆಗೂ ಗೊತ್ತಿಲ್ಲ ಅಂತ ಹೇಳ್ತಾಳೆ. ನೀನು ನನ್ನ ಅಪ್ಪ ಅಮ್ಮನ ಮುಂದೆ ದೇವಕಿ ಚಿಕ್ಕಮ್ಮನಿಗೆ ಎದುರಿಸಿ ನನ್ನ ಪರ ಮಾತಾಡಿದ್ಯಲ್ಲ, ಅದಕ್ಕೆ ಇವತ್ತು ಅವರಿಗೆ ಬಹಳ ಖುಷಿಯಾಗಿರುತ್ತೆ ಅಂತ ಹೇಳ್ತಾಳೆ. ಇಲ್ಲಿಂದ ಇವತ್ತು ನೆಮ್ಮದಿಯಾಗಿ ಹೋಗುವಾಗೆ ಮಾಡಿದ್ಯಲ್ಲ, ಥ್ಯಾಂಕ್ ಯು ಸೋ ಮಚ್ ಅಂತ ವಿಕ್ರಮ್ನ ಹತ್ರ ಹೇಳ್ತಾಳೆ. ಹಾರ್ಟ್ಲಿ ವೆಲ್ಕಮ್ ಬೇತಾಲ್ ಅಂತ ಹೇಳಿದಾಗ ವೇದನಿಗೆ ಸಹ ಖುಷಿಯಾಗುತ್ತೆ. ವಿಕ್ರಮ್ ಸಹ ಖುಷಿಯಾಗಿ ನಗ್ತಾನೆ. ಒಂದು ಗಳಿಗೆಯಲ್ಲಿ ವೇದ ಏನು ಅಂತ ಕೇಳ್ತಾಳೆ. ಶಾರುಖ್ ಖಾನ್ ಥರ
ಫೋರ್ಸ್ ಕೊಡ್ತಿದ್ದೆ, ನೀನೇನು ಹೀರೋನಾ, ನೀನು ಆ ಥರ ಫೋರ್ಸ್ ಕೊಟ್ಟರೆ ನಿನ್ನನ್ನು ಬಂದು ನಾನು ತಪ್ಕೊಳ್ತೇನಂತ ಹೇಳ್ತಾಳೆ. ಆಗ ವಿಕ್ರಮ್ ಹೇಳ್ತಾನೆ, ನಾನು ಹೀರೋ ಅಂತ ನಿನ್ನ ಹತ್ರ ಹೇಳಿದ್ನ ಅಂತ ಹೇಳ್ತಾಳೆ. ನೀನು ಆ ಥರ ಪೋಸ್ ಕೊಟ್ಟರೆ ನನಗೆ ಗೊತ್ತಾಗಲ್ವ, ನೀನು ಅದಕ್ಕೇನೆ ಪೋಸ್ ಕೊಟ್ಟದಂತ ಹೇಳ್ತಾಳೆ. ಆಗ ವಿಕ್ರಮ್ ಹೇಳ್ತಾನೆ, ನಿನಗೇನು ಸ್ಕ್ರೂ ಲೂಸಾ, ನೀನೇ ಹೇಳಿದಲ್ವ ಟ್ಯಾಂಕ್ಸು ನೀನೇ ಕೇಳ್ತೀಯ, ಸಾರಿ ನೀನೇ ಕೇಳ್ತೀಯ, ಮತ್ತು ಬೈಗುಳವು ನನಗೆ ಬೈತೀಯ, ಏನು ನೀನು ಅಂತ ಕೇಳ್ತಾನೆ. ಹಾಗೇನೆ ಅಂತ ಮುಖ್ಯ ದೇವರ ಕೋಳಿ ಜಗಳ. ಈ ವಿಕ್ರಮ್ಗೆ ಈ ವೇದ ಏನಂತಾನೆ ಅರ್ಥ ಆಗಲ್ಲ. ಒಂದು ಸಲ ಟ್ಯಾಂಕ್ಸ್ ಹೇಳ್ತಾಳೆ, ಒಂದು ಸಲ ಸ್ವಾರಿ ಕೇಳ್ತಾಳೆ, ಇನ್ನೊಂದು ಸಲ ಬೈತಾಳೆ, ಕನ್ಫ್ಯೂಸ್ ಆಗ್ತಾನೆ. ದೇವಕಿ ಕಾಫಿ ಕುಡಿತಾ ಇರ್ತಾಳೆ. ಐಶ್ವರ್ಯ ಬಂದು, ಏನಮ್ಮ ನೀನು ಕಾಫಿ ಕುಡಿತಿದ್ಯಾ, ಆ ವೇದ ಲತ್ತೆಯಲ್ಲ ಲಕ್ಕಿ, ಏನು ಅವಳು ಲಕ್ಕಿನಾ ಅಂತ ದೇವಕಿ ಕೇಳ್ತಾಳೆ. ನಿನಗೇನು ತಲೆ ಕೆಟ್ಟಿದ್ಯಾ, ಅವಳಿಗೆ ಲಕ್ಕಿ ಆಗ್ತಾಳೆ ಅಂತ ದೇವಕಿ ಐಶು ಹತ್ರ ಕೇಳಿದಾಗ ಐಶು ಹೇಳ್ತಾಳೆ, ಮನೆ ಹೇಗಿದೆ ಗೊತ್ತಾ, ನಮ್ಮ ಮನೆಗಿಂತ ದೊಡ್ಡದಾಗಿದೆ, ತುಂಬ ಸುಂದರವಾಗಿದೆ, ಅವಳು ರಿಚ್ ಲೈಫ್ ಲೀಡ್ ಮಾಡ್ತಾ ಇದ್ದಾಳೆ, ಅದಲ್ಲದೆ ನಿನ್ನ ಜಾಸ್ತಿ ಹಣ ಆ ಮನೆಯಲ್ಲಿದೆ, ಲಕ್ಸುರಿ ಕಾರುಗಳಿವೆ ಅಂತ ಹೇಳಿದಾಗ ದೇವಕಿ ಹೇಳ್ತಾಳೆ, ಬ್ಯಾಂಕಲ್ಲಿ ಎಲ್ಲರೂ ಹಣ ಇರ್ತಾರೆ, ಆ ಹಣ ಬ್ಯಾಂಕ್ ಮ್ಯಾನೇಜರ್ದಾಗಿ ಬಿಡುತ್ತಾ, ಇದು ಸಹ ಹಾಗೇನೆ, ಆ ಮನೆ ಲಕ್ಸುರಿ ಆಗಿರ್ಬೋದು, ಯಾವುದೇ ರೀತಿಯಾಗಿರ್ಬೋದು, ಇದು ಅವಳಿಗೆ ದಕ್ಕುವುದಿಲ್ಲ ಅಂತ ಹೇಳ್ತಾಳೆ. ಈಶ್ವರಿ ಹೇಳ್ತಾಳೆ, ಅಲ್ಲಿ ಅವಳು ರಾಣಿ ಥರ ಇದ್ದಾಳೆ ಅಂತ. ಅದಕ್ಕೆ ದೇವಕಿ ಹೇಳ್ತಾಳೆ, ಗಾಳಿಪಟ ಎಷ್ಟು ಹಾರುತ್ತೆ ಗೊತ್ತಾ, ಯಾವುದಾದ್ರೂ ಒಂದು ಲೈಟ್ ಕಂಬಕ್ಕೆ ತಾಗಿದರೆ ಅದು ಅಲ್ಲಿಗೆ ಬೀಳ್ತದೆ, ಇದು ಸಹ ಹಾಗೇನೆ, ಅವಳ ಜೀವನ ಸಹ ಹಾಗೇನೆ ಅಂತ ಹೇಳ್ತಾಳೆ. ಅದೆಲ್ಲ ನಿನ್ನ ಭ್ರಮೆ, ಹುಲಿಯಾಗಿದ್ದ ಗಂಡಸರು ವೇದ ಮನೆಗೆ ಹೋದ ನಂತರ ಇಲಿಯಾಗಿ ನಿಂತಿದ್ದಾರೆ ಅಂತ ಹೇಳ್ತಾಳೆ. ಎಲ್ಲ ಕಂಟ್ರೋಲ್ಗೆ ತೆಗೆದುಕೊಂಡು ಆ ಮನೆಯನ್ನು ಅವಳ ಹೆಸರಿಗೆ ಮಾಡಿ ಬಿಡ್ತಾಳೆ ಅಂತ ಐಶ್ವರ್ಯ ಹೇಳಿದಾಗ ದೇವಕಿಗೆ ತುಂಬ ಕೋಪ ಬರುತ್ತೆ. ಐಶು, ನೀನು ಬಾಯಿಗೆ ಬಂದಾಗೆ ಹೇಳ್ಬೇಡ, ನನಗೆ ಕೋಪ ಬರುತ್ತೆ, ಕೊಲ್ತೇನೆ ಅವರ ಮನೆಯಲ್ಲಿ, ಅವಳು ಹೇಗೆ ಬದುಕ್ತಾಳೆ ಅಂತ ಹೇಳ್ತಾಳೆ. ಈ ಗುಡುಗು ಸಿಡಿಲಿನ ಆರ್ಭಟ ಏನಿದ್ರು ಮಳೆ ಬರುವ ತನಕ ಮಾತ್ರ ಅಂತ ಹೇಳ್ತಾಳೆ. ಐಶು ಹೇಳ್ತಾಳೆ, ಕೊಚ್ಚುತ್ತೇನೆ ಅಂತ 100 ಜನ ಇದ್ರು ಪ್ರೀತಿಸ್ತೇನೆ ಅಂತ ಆ ವಿಕ್ರಮ್ ಒಬ್ಬ ಇದ್ದಾನೆ ಅಂತ ಹೇಳ್ತಾಳೆ. ಅವನು ಅವಳನ್ನು ತುಂಬ ಪ್ರೀತಿ ಮಾಡ್ತಾನೆ, ಯಾರಿಂದಲೂ ಏನೂ ಆಗಕ್ಕೆ ಬಿಡಲ್ಲ, ವಿಶ್ವ ಮದುವೆಯಾಗಿ ಬಿಡ್ತಾನೆ ಅಂತೇಳಿ ತಕ್ಕಂತ ತಾಳಿನೇ ಕಟ್ಬಿಟ್ಟ. ಈಗ ಆ ಮನೆಗೆ ಹೋಗಿದ್ದು ಸಾಯಿತು, ಇವತ್ತಲ್ಲ ನಾಳೆ ಅವಳನ್ನು ಎಲ್ಲರೂ ಒಪ್ಕೊಳ್ಳುವಾಗೆ ಮಾಡಿಯೇ ಮಾಡ್ತಾರೆ ಅಂತ ಹೇಳ್ತಾಳೆ. ನಿನ್ನನ್ನು ಕೊಂದು ಬಿಡ್ತೇನಂತ, ಏನಾದರೂ ಅವಳು ಆ ಮನೆ ಯಜಮಾನಿ ಆದರೆ ನಾನು ಸಹ ಆ ಮನೆಗೆ ಎಂಟ್ರಿ ಕೊಟ್ಟು ಬಿಡ್ತೇನಂತ ಹೇಳ್ತಾಳೆ. ನನಗಿರುವ ಊರಿಗೆ ಅವಳನ್ನು ಜೀವನ ಪರ್ಯಂತ ನೆಮ್ಮದಿಯಾಗಿರ್ಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದಾಗ ಐಶ್ವರ್ಯ ಕೇಳ್ತಾಳೆ, ಏನು ಮಾಡ್ತೀಯ ನೀನು ಅಂತ. ಏನು ಮಾಡ್ತೇನಂತ ನೀನು ನೋಡು, ಅವಳನ್ನು ಮಣ್ಣು ಮುಕ್ಕಿಸಿ ಬಿಡ್ತೇನಂತ ಹೇಳ್ತಾಳೆ. ಒಬ್ಬನೇ ಕುಳಿತುಕೊಂಡಿರ್ತಾನೆ. ವೇದ ಹೇಳಿದ ಮಾತುಗಳು ಮತ್ತು ಅವನಿಗೆ ಥ್ಯಾಂಕ್ ಯು ಹೇಳಿದ ಮಾತುಗಳನ್ನು ನೆನಪಿಸಿಕೊಂಡಿರ್ತಾನೆ ಮತ್ತು ತುಂಬ ಖುಷಿಯಲ್ಲಿರ್ತಾನೆ. ಹೊತ್ತಿಗೆ ದಾಮೋದರ್ ಬಂದು ವಿಕ್ರಮ್ ಅಂತ ಕರೆದಾಗ ವಿಕ್ರಮ್ಗೆ ಗೊತ್ತಾಗೋದಿಲ್ಲ. ನಂತರ ಅವನ ಕೋಲಾರ ಪಟ್ಟಿ ಎಳೆದು ನಿಲ್ಲಿಸ್ತಾನೆ. ನಿನಗೇನಾಗಿದೆ, ನೀನು ನಮ್ಮನ್ನು ಎಲ್ಲಿ ತಂದು ನಿಲ್ಲಿಸಿ ಬಿಡ್ತಿದ್ದೀಯಾ ಅಂತ ಹೇಳ್ತಾರೆ. ಅಂತ ಅಯೋಗ್ಯನಿಗೆ ಜನ್ಮ ಕೊಟ್ಟಿದ್ದಕ್ಕೆ ನನ್ನ ಮೇಲೆ ನನಗೆ ಅಸಹ್ಯ ಆಗ್ತದೆ ಅಂತ ದಾಮೋದರ ಹೇಳ್ತಾನೆ. ನಾನೇನು ಮಾಡಿದೆ ಅಂತ. ದಾಮೋದರ ಹೇಳ್ತಾನೆ, ನೀನೇನು ಮಾಡಿದೆ ಅಂತ ನಿನಗೆ ಗೊತ್ತಿಲ್ವಾ, ನೀನು ಮಾಡಿದ ಗಣಂದಾರಿ ಕೆಲಸವನ್ನು ಇಡೀ ಊರೇ ಮಾತಾಡ್ತಿದೆ ಅಂತ ಹೇಳ್ತಾನೆ. ಅವರು ಮಾತಾಡಲಿ ಪಪ್ಪ, ಅದ್ರ ಬಗ್ಗೆ ಯಾಕೆ ಚಿಂತೆ ಮಾಡಬೇಕಂತ ಹೇಳಿದಾಗ ವೀರ ಹೇಳ್ತಾನೆ, ಅದು ಬೇರೆ ಯಾರೂ ಅಲ್ಲ ಮಾತಾಡಿದ್ದು, ಕರುಣಾಕರ ಶೆಟ್ರು ಅಂತ ಹೇಳ್ತಾನೆ. ಹಾಗಾಗಿ ನನಗೆ ಎಷ್ಟು ಅವಮಾನ ಆಗಿದೆ ಗೊತ್ತಾ, ಅವರು ಏನಂದ್ರು ಗೊತ್ತಾ, ನಿಮ್ಮ ಮಗ ಮದುವೆಯಾಗಿ ಹನುಮನಿಗೆ ಎಲ್ಲಿಗೆ ಹೋಗ್ತಾನೆ ಅಂತ ಕೇಳಿದ್ರು, ನಾನು ಏನು ಹೇಳಲಾಗದ ಪರಿಸ್ಥಿತಿಯನ್ನು ತಂದು ಬಿಟ್ಟಿದ್ದೀಯಲ್ವ ನೀನಂತ ಪ್ರಶ್ನಿಸುತ್ತಾರೆ. ಆಗಿದ್ದವನು ಆ ಹುಡುಗಿ ಕೈಯಲ್ಲಿ ಪಾಸ್ ಆಗಿ ಬಿಟ್ಟಿದ್ದಾನೆ ಅಂತ ದಾಮೋದರ ಹೇಳ್ತಾನೆ. ನಂತರ ವೀರ ಹೇಳ್ತಾನೆ, ನಿಮಗೊಂದು ಬೇಬಿ ಸಿಟ್ಟಿಂಗ್ ಓಪನ್ ಮಾಡ್ಬೋದಿತ್ತಂತ ಹೇಳಿದ್ದಾರೆ ಅಂತ ಸಹ ಹೇಳ್ತಾನೆ. ಅವ್ರು ಏನಾದರೂ ಎಲ್ಲಿ ಪಪ್ಪ, ಅದಕ್ಕೆಲ್ಲ ನಾನು ತಲೆ ಕೆಡಿಸಲ್ಲ ಅಂತ ಹೇಳ್ತಾನೆ. ಆಗ ದಾಮೋದರ ಹೇಳ್ತಾನೆ, ಹೌದು, ತಲೆ ಕೆಡಿಸಬೇಕಾದದ್ದು ನಾನು, ನಿನಗೆ ಈ ಪ್ರೇಮ ರೋಗ ಬರ್ತಿದೆ ಅಂತ ಗೊತ್ತಿದ್ರೆ ಹುಟ್ಟುವಾಗಲೇ ನಿನ್ನನ್ನು ಕೊಂದು ಬಿಡ್ತಿದ್ದೆ ಅಂತ ಹೇಳ್ತಾನೆ. ಮಾತನಾಡುತ್ತಿರುವುದನ್ನೆಲ್ಲ ಬಾಲಮುನ್ನ ಕಿವಿ ಕೊಡ್ತಾ ಇರ್ತಾರೆ. ಮುಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ.